ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. Okay, so I think we can handle the sheets very quickly and other policy makers are required especially for the urban survey every year, and wherever you are all mostly interested in looking at the SB only, and you be my dear colleague students 2%. 19th, which are the following? Survey, how much is the health expenditure each citizen of this country is making. All this information are collected through the National Statistics Office, and not only in any particular place, throughout the country we are covering and collecting the information and providing to the government for taking various policy measures. So that is the importance of NSS. And to coming to the Anvesha, this is as Shubha Madam has already pointed out, this competition is to engage the young mind. ತುಂಬ ಸರ್ವೇಸ್, ವೇರಿಯಸ್ ಸರ್ವೇಸ್ ಸೋಷಿಯೋ ಎಕನಾಮಿಕ್ ಇಶ್ಯೂಸ್ ಮೇಲೆ ಕಂಡಕ್ಟ್ ಮಾಡ್ತೀವಿ. ಅದರ ಉದ್ಯೋಗದ ಬಗ್ಗೆ ಆಗ್ಬೋದು, ಅಥವಾ ಹೌಸ್ ಹೋಲ್ಡ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಬಗ್ಗೆ ಆಗ್ಬೋದು, ಅಥವಾ ಇಂಡಸ್ಟ್ರಿದು ಆ್ಯಂಡ್ ಪರ್ಫಾರ್ಮೆನ್ಸ್ ಬಗ್ಗೆ ಆಗ್ಬೋದು. ನಾವು ಸರ್ವೆಗಳನ್ನು ನ್ಯಾಷನಲ್ ಲೆವೆಲಲ್ಲಿ ಕಂಡಕ್ಟ್ ಮಾಡ್ತಿದ್ದೀವಿ. ಆ್ಯಂಡ್ ಇನ್ನೊಂದು ಈ ಕ್ವಿಜ್ ಕಾಂಟೆಸ್ಟ್ ಮೇನ್ ಇನ್ನೊಂದು ಇಂಪಾರ್ಟೆಂಟ್ ಇದೇನೆಂದರೆ, ಈ NSS ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಇದೆಯಲ್ಲ, ಇದು ನಾವು 75 ಇಯರ್ಸ್ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರು ಅದು ರಮೇಶ್ ಬಂಡಿಸಿದ್ದೇಗೌಡರು, ಮಾನ್ಯ ಶಾಸಕರೇ, ನೀವು ಹೇಳಿ ಸರ್, ಬಿಡಿ. ಈಗ ಆ ಲಾಸ್ಟಲ್ಲಿ ಫಸ್ಟ್ ಫ್ಲೋರಲ್ಲಿ ರಂಗಮಂದಿರ ಇದಾವಲ್ಲ, ಹರಾಜೆಲ್ಲ 30,000 40,000 ಮಾಡಿ ಕೊಟ್ಟವ್ರು. ಯಾವ ಕೊಟ್ಟಿದ್ದಾರೆ, ಯಾವ ಆಧಾರದ ಮೇಲೆ ಕೊಟ್ಟರು? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಉತ್ತರ ಕೊಡಬೇಕು. ಈಗ ಯಾವ ಆಧಾರ ನೋಡಿ ಸರ್, ನರಸಿಂಹಮೂರ್ತಿ ಕಮಿಷನ್ ಆಗಿರೋದು, ನಾವು ಅದೇ ತರ ಇದ್ವಿ. ನಮಗೂ ಏನು ನಮ್ಮ ರೋಟರಿ ರಾಯಲ್ಸ್ನ ಒಂದು ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮನ ಈ ವರ್ಷ ಹಮ್ಮಿಕೋಬೇಕು ಅಂತ ಹೇಳಿ ಇದೇ ಶನಿವಾರ ಬೆಳಗ್ಗೆ 10:30ಕ್ಕೆ ಟೈಮ್ಸ್ ಸ್ಕೂಲ್ನ ಆವರಣದಲ್ಲಿ, ಸೊ ಟೈಮ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ವಿಜಯನಗರ ಆವರಣದಲ್ಲಿ 10,000 ಗಿಡಗಳ ನೆಡುವ ಒಂದು ಕಾರ್ಯಕ್ರಮದ ಇನಾಗ್ರಲ್ ಪ್ರೋಗ್ರಾಮ್ಸ್ ಇರುತ್ತೆ. ನಮ್ಮಲ್ಲಿ 1,500 ಮಕ್ಕಳಿದ್ದಾರೆ. ಅವ್ರಿಗೆ 2 ಗಿಡ ಅಂದರೆ 3,000 ಗಿಡನ ಅವತ್ತು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋ ಒಂದು ಪ್ಲಾನ್ನ ಮಾಡ್ಕೊಂಡಿದ್ದೀವಿ. ಆಲ್ರೆಡಿ ಪ್ಲಾನಲ್ಲಿ ಎಕ್ಸಿಕ್ಯೂಷನ್ ಲೆವೆಲಲ್ಲಿ ಬಂದಿದೆ. ಸೊ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು. ಹಾಗೆ ಇದಕ್ಕೊಂದು ಪ್ರಚಾರ ಕೂಡ ಬೇಕು. ಏನಂದರೆ ಪ್ರತಿಯೊಬ್ಬರದು ನಮ್ಮದೊಂದು ರೆಸ್ಪಾನ್ಸಿಬಲ್ ಆಗಿದೆ ಇದು. ಸೊ ನಾವೊಬ್ಬರು ಸೋಷಿಯಲ್ ಕನ್ಸರ್ನ್ ಆಗಿ ಸಣ್ಣ ಮಕ್ಕಳಿಂದನೇ ನೇಚರ್ ಬಗ್ಗೆ ನಾವು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ನಾಳಿನ ದಿನಗಳಲ್ಲಿ ಮಕ್ಕಳಿಗೆ
ಇದ್ರ ಜೊತೆ ಹೊಂದ್ಕೊಳ್ಳೋಕೆ ಸುಲಭ ಆಗುತ್ತೆ ಅಥವಾ ನೇಚರ್ ಬಗ್ಗೆ ಒಂದು ಅರಿವು ಮೂಡುತ್ತೆ ಅನ್ನೋ ಕಾರ್ಯಕ್ರಮದಲ್ಲಿ ಕ್ರಮ. ಸೊ ಇದೊಂದು ಮತ್ತೊಂದು ಪ್ರಶ್ನೆ ನೀವೇ ಕೇಳ್ತೀರಾ, ಮಾನಿಟರ್ ಮಾಡ್ತಾರೆ ಪ್ರತಿ ವರ್ಷ ಆ ಗಿಡ ಹೇಗೆ ಬೆಳೆಯುತ್ತೆ ಅನ್ನೋದ್ರ ಮೇಲೆ ಆ ಮಗುಗೊಂದು ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದ್ದೀವಿ. ಸೊ ಅಟ್ಲೀಸ್ಟ್ ಒಂದು 10,000 ಗಿಡಗಳಲ್ಲಿ 1,000ನಾದ್ರೂ ಮರ ಹಾಕಬಹುದು ಅನ್ನೋ ಒಂದು ಕನಸು, ಒಂದು ಪ್ರಯತ್ನ. ಸೊ ಇದರಿಂದ ನಮ್ಮಿಂದನೇ ಎಲ್ಲ ಆಗುತ್ತೆ ಅಂತಲ್ಲ, ಒಂದು ಸಣ್ಣ ಪ್ರಯತ್ನ. ಸೊ ಈ ಪ್ರಯತ್ನದಲ್ಲಿ ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.